ಪ್ರದೀಪ್ ಈಶ್ವರ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಶಾಸಕ ನಾನು ಅನ್ನೋದನ್ನು ಕೂಡ ಮರೆತು ನೂರಾರು ಜನ ಕಾರ್ಯಕರ್ತರ ಮಧ್ಯೆ ತನ್ನ ತೋಳ್ಬಲನ ತೋರಿಸ್ತಾನೆ, ತೋಳ್ನ ತೊಡ್ತಾನೆ. ಹಿಂಗೆ ಪ್ರದೀಪ್ ಈಶ್ವರ್ ಅವರೇ, ನಿಜವಾಗ್ಲೂ ನಿಮಗೆ ನಾಚಿಕೆ ಆಗಬೇಕು. ಒಬ್ಬ ವಿದ್ಯಾವಂತ ನಿಜವಾಗ್ಲೂ ಕೂಡ ಈ ರೀತಿ ಅನಾಗರಿಕನಾಗಿ ಒಬ್ಬ ರೌಡಿ ಶೀಟರ್ ಥರ, ಒಬ್ಬ ಸ್ಟ್ರೀಟ್ ರೌಡಿ ಥರ ಖಂಡಿತ ವರ್ತನೆ ಮಾಡಲ್ಲ. ನೀನು ಅಷ್ಟು ನಿನಗೆ ಏನು ತೋಳ್ಬಲ ಇದೆ ಅನ್ನೋದಾಗಿದ್ದಿದ್ರೆ ನಿನ್ನ ಸುತ್ತ ಪೊಲೀಸ್ ಪಡೆಯನ್ನು ಇಟ್ಕೊಂಡು ಹೋಗ್ಬಿಟ್ಟು ಯುದ್ಧಕ್ಕೆ ಹೋಗಿದೆಯಲ್ಲಯ್ಯ. ನಿನಗೆ ಯಾರು ಪಂಥಾಹ್ವಾನ ಕೊಟ್ಟನೋ ಅವನನ್ನು ನೀನು ಕರಿಬೇಕಾಗಿತ್ತು ಒಂದು ಜಾಗದಲ್ಲಿ ನಿಂತ್ಕೊಂಡು, ಬಾರಯ್ಯ ನಾನು ಬಂದಿದ್ದೀನಿ, ನೀನು ಏನು ಮಾಡ್ತೀಯ ನೋಡೋಣ, ನಾನಾ ನೀನಾ ಅಂತ. ಆಗ ನಿನ್ನನ್ನು ಗಂಡಸು ಅಂತ ಹೇಳ್ಬೋದಾಗಿತ್ತಪ್ಪ. ಅವ್ರು ಚಪ್ಪಲಿ ಪರಕೆ ತೋರಿಸಿದ್ರಪ್ಪ. ಇದು ನಿನ್ನ ಯೋಗ್ಯತೆಗೆ ಸರಿ ಅನಿಸುತ್ತಾ ಅಂತ ನೀನೇ ಒಂದ್ಸರಿ ಪ್ರಶ್ನೆ ಮಾಡ್ತೀನಿ. ನಿಂದು ಇದು ಮೊದಲನೇದ ಹೋಗ್ಲಿ, ಗೆದ್ದಾಗಿಂದ ಇವತ್ತಿನವರೆಗೂ ನೀನು ಮಾಡ್ತಿರೋದು ಇದೇ ಕೆಲಸನೇ. ಕೇವಲ ನೀನು ಪ್ರಚಾರದಲ್ಲಿರಬೇಕು ಅನ್ನೋ ಕಾರಣಕ್ಕೆ ಈ ಥರ ಚಿಪ್ ಗಿಮಿಕ್ಗಳು ಮಾಡ್ತೀಯ. ಪ್ರಚಾರದಲ್ಲಿರ್ಬೇಕಂದ್ರೆ ಮಾಡೋದಕ್ಕೆ ಒಳ್ಳೆ ಕೆಲಸಗಳು ಬೇಕಾದಷ್ಟಿದೆ. ನೀವೇನು ಬೀದಿನಲ್ಲಿ ನಿಂತ್ಕೊಂಡು ಹಿಂಗೆ ತಟ್ಟಿದ್ರಿ, ನಿಮ್ಮ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲೇ ಹಿಂಗೆ ತಟ್ಟಿದ್ರು. ಇನ್ನು ಮತ್ತೆ ಯಥಾ ರಾಜ ತಥಾ ಫಾಲೋವರ್ಸು. ನಿಮ್ಮ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ 5 ಆಶ್ವಾಸನೆಗಳನ್ನು ಕೊಟ್ಟಿತ್ತಲ್ಲ, ಬಿಟ್ಟಿ ಭಾಗ್ಯಗಳು, ಆ ಬಿಟ್ಟಿ ಭಾಗ್ಯಗಳಿಂದ ಆಕ್ಸಿಡೆಂಟಲ್ MLA ನೀನು ತೋಳು ತಟ್ಟಿ ನಿನ್ನ ತಾಕತ್ತನ್ನೇ ತೋರಿಸ್ಬೇಕು ಅಂದರೆ ಕಾಶ್ಮೀರದ ಗಡಿಗೆ ಹೋಗಿ ಒಂದಷ್ಟು ದಿವಸ ಇದ್ಬಿಟ್ಟು ಬಾ ಸೈನಿಕರ ಜೊತೆನಲ್ಲಿ, ಗೊತ್ತಾಗುತ್ತೆ ನಿನ್ನ ಗಂಡಸ್ತನ ಏನು ಅಂತ, ನಿನಗೆ ಎಷ್ಟು ತೋಳ್ಬಲ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಯಕ್ಷಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿನ್ನೆ ಇವತ್ತು ಮೊನ್ನೆಯಿಂದ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿರೋದು ಪ್ರದೀಪ್ ಈಶ್ವರ್ ಅವರು. ನಿಮಗೆಲ್ಲ ಅವರ ಹೆಸರು ಚಿರಪರಿಚಿತವಾಗಿದೆ. ಈಗ ಏನಪ್ಪ ಪ್ರದೀಪ್ ಈಶ್ವರ್ ಅವರ ಕತೆ ಅಂತ ಹೇಳಿದ್ರೆ, ನೋಡಿ, ಈ BJPಯ ಯಾರೋ ಒಬ್ಬರು ಕಾರ್ಯಕರ್ತರವರು, ದಾವಣಗೆರೆಯ BJPಯ ಕಾರ್ಯಕರ್ತರೊಬ್ಬರು ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಪಂಥಾಹ್ವಾನನ ಕೊಟ್ಟಿರ್ತಾರೆ. ನೀವು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬನ್ನಿ, ನಾನು ನೋಡ್ಕೊತೀನಿ ಅಂತ. ಶನಿವಾರ ಪ್ರದೀಪ್ ಈಶ್ವರ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ನೋಡಿ, ಒಬ್ಬ ರೌಡಿ ಶೀಟ್ರು ಅಥವಾ ಒಬ್ಬ ಗೂಂಡ, ಪುಡಿ ರೌಡಿಗಳು ಹೇಗೆ ಆ್ಯಕ್ಟಿಟ್ಯೂಡ್ನ ತೋರಿಸ್ತಾರೆ, ತಮ್ಮ ನಡವಳಿಕೆಗಳನ್ನ ತೋರಿಸ್ತಾರೆ, ಆ ರೀತಿಯ ನಡವಳಿಕೆನ ಒಬ್ಬ ಶಾಸಕ ನಾನು ಅನ್ನೋದನ್ನು ಕೂಡ ಮರೆತು ನೂರಾರು ಜನ ಕಾರ್ಯಕರ್ತರ ಮಧ್ಯೆ ಚುನಾವಣಾ ಪ್ರಚಾರದಲ್ಲಿ ಈ ಮನುಷ್ಯ ತನ್ನ ತೋಳ್ಬಲನ ತೋರಿಸ್ತಾನೆ, ತೋಳ್ನ ತೊಡ್ತಾನೆ. ಹಿಂಗೆ ತೊಟ್ಬಿಟ್ಟು ಬನ್ನಿ ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ. ಪ್ರದೀಪ್ ಈಶ್ವರ್ ಅವರೇ, ನಿಜವಾಗ್ಲೂ ನಿಮಗೆ ನಾಚಿಕೆ ಆಗಬೇಕು. ಇದೇ ವಿಚಾರನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗ್ತಿರೋದೇನೆಂದರೆ, ಒಬ್ಬ ವಿದ್ಯಾವಂತ ಸುಸಂಸ್ಕೃತ ವ್ಯಕ್ತಿಗೆ ಚಪ್ಪಲಿ ತೋರಿಸೋದು, ಪರಕೆ ತೋರಿಸೋದು ಎಷ್ಟು ಸರಿ ಅಂತ ಹೇಳಿ ಕೆಲವು ನೆಟ್ಟಿಗರು ಪ್ರಶ್ನೆನ ಕೇಳ್ತಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ನೀವು ವಿದ್ಯಾವಂತರು ಸಂಭಾವಿತರು ಖಂಡಿತ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ವಿದ್ಯಾವಂತ ಆಗಲಿ, ಒಬ್ಬ ಸಂಭಾವಿತ ಆಗಲಿ, ಅವನಿಗೆ ಅವನದೇ ಆದ ಒಂದಷ್ಟು ಕ್ವಾಲಿಫಿಕೇಷನ್ ಇರುತ್ತೆ. ನಿಮ್ಮಲ್ಲಿ ಆ ಕ್ವಾಲಿಫಿಕೇಷನ್ ನನಗೆ ಕಾಣ್ತಾ ಇಲ್ಲ. ಒಬ್ಬ ವಿದ್ಯಾವಂತ ನಿಜವಾಗ್ಲೂ ಕೂಡ ಈ ರೀತಿ ಅನಾಗರಿಕನಾಗಿ ಒಬ್ಬ ರೌಡಿ ಶೀಟರ್ ಥರ, ಒಬ್ಬ ಸ್ಟ್ರೀಟ್ ರೌಡಿ ಥರ ಖಂಡಿತ ವರ್ತನೆ ಮಾಡಲ್ಲ. ಏನಕ್ಕೆ ಅಂದರೆ ಅವನಿಗೆ ಅವನದೇ ಆದ ಘನತೆ ಇರುತ್ತೆ. ಮತ್ತು ಸಭ್ಯತೆನ ಮೀರಿ ಒಬ್ಬ ವಿದ್ಯಾವಂತ ನಡ್ಕೊಳ್ಳೋದಿಲ್ಲ. ಆದರೆ ನೀವು ಇದೆಲ್ಲನೂ ಮೀರಿ ಇವತ್ತಿನ ನಿಮ್ಮ ನಡವಳಿಕೆ ಸಮಾಜದ ಮುಂದೆ ನೀವು ತೋರ್ಪಡಿಸ್ತಿದ್ದೀರಿ. ಹೌದು, ಅದಕ್ಕೋಸ್ಕರ ಯಾರು ನೆಟ್ಟಿಗ್ರಿ ಇವತ್ತು ಟ್ರೋಲ್ ಮಾಡ್ತಿದ್ದೀರಿ, ಒಬ್ಬ ವಿದ್ಯಾವಂತ ಒಬ್ಬ ಸಂಭಾವಿತನ ಈ ರೀತಿ ಚಪ್ಪಲಿ ತೋರಿಸೋದು ಎಷ್ಟು ಸರಿ, ಈ ಪರಕೆ ತೋರಿಸೋದು ಎಷ್ಟು ಸರಿ ಅಂತ ಕೇಳ್ತಿರಲ್ಲ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಪ್ರದೀಪ್ ಈಶ್ವರ್ ಅವರು ಯಾವುದೇ ಸಂಭಾವಿತನೂ ಅಲ್ಲ, ಯಾವುದೇ ಚಾರಿತ್ರ್ಯ ಇರೋ ವ್ಯಕ್ತಿನೂ ಅಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಏನಕ್ಕೆ ಅಂದರೆ ಅವರ ನಡವಳಿಕೆಗಳು. ನೋಡಿ, ಒಬ್ಬ ರಾಜಕೀಯದಲ್ಲಿ ಇರತಕ್ಕಂತಹ ವ್ಯಕ್ತಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಬುದ್ಧತೆಯನ್ನು ಮೆರಿಬೇಕು. ರಾಜಕೀಯವಾಗಿ ನಾನಾ ಥರದ ಟೀಕೆಗಳು ಬರುತ್ತೆ, ಸವಾಲುಗಳು ಬರುತ್ತೆ. ಅದನ್ನು ರಾಜಕೀಯವಾಗಿ ಸ್ವೀಕಾರ ಮಾಡಬೇಕು. ವೈಯಕ್ತಿಕವಾದ ಸ್ವೀಕಾರಗಳಾಗಲಿ ಅಥವಾ ವೈಯಕ್ತಿಕವಾದ ದ್ವೇಷ ಆಗಲಿ ಖಂಡಿತ ರಾಜಕಾರಣಕ್ಕೆ ಒಳ್ಳೆಯದಲ್ಲ. ಪ್ರದೀಪ್ ಈಶ್ವರ್ ಅವರೇ, ನಿಮ್ಮಂಥ ಹೆಳುಸುಗಳಿಗೆ ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ?
ನಿಮ್ಮ ಪಕ್ಷದಲ್ಲಿ ಇದಾರಲ್ಲ ಲೆಜೆಂಡ್ಗಳಿದ್ದಾರೆ, ಕೇಳ್ಕೊಳ್ಳಿ, ಅವ್ರು ಹೇಳ್ತಾರೆ. ನೀವು ಮೊನ್ನೆ ಎಲೆಕ್ಷನ್ನಲ್ಲಿ ಗೆದ್ದು ಬಂದ್ಬಿಟ್ಟು ಒಂದ್ಸರಿ MLA ಆಗ್ಬಿಟ್ಟು ಏನ್ರಿ ನಿಮ್ದು ಆರ್ಭಟ? ವೈಯಕ್ತಿಕವಾಗಿ ನೀವು ಟಾರ್ಗೆಟ್ ಮಾಡೋದ ಜನರನ್ನ? ಇಷ್ಟಕ್ಕೂ ನೀವು ಅಲ್ಲಿ ಹೀಗೆ ತಟ್ಟದ್ರಲ್ಲ, ಯಾರಿಗೆ ತೋರಿಸಿದ್ದದನ್ನ? ನಿಮ್ಮ ಕಾರ್ಯಕರ್ತರಿಗೆ ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ ಮುಂದೆ ಯಾರು ಇದ್ದಿದ್ದು? ನಿಮ್ಗೆ ಪಂಥ ಆಹ್ವಾನ ಕೊಟ್ರಲ್ಲ ಆ BJP ಒಬ್ಬ ಕಾರ್ಯಕರ್ತ, ಅವನಲ್ಲ ಕಣ್ರಿ ಅಲ್ಲಿ ಇದ್ದಿದ್ದು. ನಿನ್ನದೇ ಪಕ್ಷದ ಕಾರ್ಯಕರ್ತರು, ನಿನ್ನನ್ನು ಫಾಲೋ ಮಾಡೋ ಜನ ಅಲ್ಲಿ ನಿಂತಿದ್ದು. ಹಾಗಾದ್ರೆ ನೀವು ಈಗ ತಟ್ಟಿ ತೋರಿಸಿದ್ದು ನಿಮ್ಮ ಕಾರ್ಯಕರ್ತರ್ಗ? ನೀನು ಅಷ್ಟು ನಿನಗೆ ಏನು ತೋಳ್ಬಲ ಇದೆ ಅನ್ನೋದಾಗಿದ್ದಿದ್ರೆ ನಿನ್ನ ಸುತ್ತ ಪೊಲೀಸ್ ಪಡೆಯನ್ನ ಇಟ್ಕೊಂಡು ಹೋಗ್ಬಿಟ್ಟು ಯುದ್ಧಕ್ಕೆ ಹೋಗಿದ್ಯಲ್ಲಯ್ಯ. ನಿನಗೆ ಯಾರು ಪಂಥ ಆಹ್ವಾನ ಕೊಟ್ಟನೋ ಅವನನ್ನ ನೀನು ಕರಿಬೇಕಾಗಿತ್ತು ಒಂದು ಜಾಗದಲ್ಲಿ ನಿಂತ್ಕೊಂಡು, ಬಾರಯ್ಯ ನಾನು ಬಂದಿದ್ದೀನಿ, ನೀನು ಏನು ಮಾಡ್ತೀಯ ನೋಡೋಣ, ನಾನಾ ನೀನಾ ಅಂತ. ಆಗ ನಿನ್ನನ್ನು ಗಂಡಸು ಅಂತ ಹೇಳ್ಬೋದಾಗಿತ್ತಪ್ಪ. ಅದನ್ನ ಬಿಟ್ಬಿಟ್ಟು 100 ಜನ ಕಾರ್ಯಕರ್ತರ ಪಡೆಯನ್ನ ಇಟ್ಕೊಂಡು ಪೊಲೀಸರ ಸೈನ್ಯ ಕಟ್ಕೊಂಡು ನೀನು ಅವರಿಗೆ ಪಂಥ ಆಹ್ವಾನ ಕೊಟ್ಟಿರೋರು ಕರಿತಾ ಇದೆ. ಇನ್ನು ಅವ್ರು ಇನ್ನೇನು ಮಾಡ್ತಾರೆ ಹೇಳೋರು? ಅವ್ರ ಚಪ್ಪಲಿ ಪರಕೆ ತೋರಿಸಿದ್ರಪ್ಪ. ಇದು ನಿನ್ನ ಯೋಗ್ಯತೆಗೆ ಸರಿ ಅನ್ಸುತ್ತಾ ಅಂತ ನೀನೇ ಒಂದ್ಸರಿ ಪ್ರಶ್ನೆ ಮಾಡ್ಕೊ. ನೀನು ಇದು ಮೊದಲನೇದ ಹೋಗ್ಲಿ? ಇಲ್ಲ, ನೀನು ಗೆದ್ದಾಗಿಂದ ಇವತ್ತಿನವರೆಗೂ ನೀನು ಮಾಡ್ತಿರೋದು ಇದೇ ಕೆಲಸನೇ. ಯಾರನ್ನೋ ಪರ್ಸನಲಾಗಿ ಟಾರ್ಗೆಟ್ ಮಾಡ್ತೀಯಾ, ಅವ್ರ ಮೇಲೆ ಇಲ್ಲ ಸಲದ ಆರೋಪಗಳು ಮಾಡ್ತೀಯಾ, ಜನರ ಹತ್ರ ಬಯಸ್ಕತ್ತೀಯ, ಉಗಿಸ್ಕತ್ತೀಯ. ಕೇವಲ ನೀನು ಪ್ರಚಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಈ ಥರ ಚೀಪ್ ಗಿಮಿಕ್ಗಳು ಮಾಡ್ತೀಯ. ಪ್ರಚಾರದಲ್ಲಿ ಇರ್ಬೇಕಂದ್ರೆ ಮಾಡೋದಕ್ಕೆ ಒಳ್ಳೆ ಕೆಲಸಗಳು ಬೇಕಾದಷ್ಟಿದೆ. ಯಾಕೆಂದರೆ ನೀವೊಬ್ಬರು ಶಾಸಕರಾಗಿದ್ದೀರಿ, ನೀವು ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದೀರಿ, ನೀವು ಒಂದು ಕ್ಷೇತ್ರದ MLA ಇದ್ದೀರಿ. ನೀವು ಪ್ರಚಾರದಲ್ಲಿ ಇರಬೇಕು ಅಂದರೆ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿ ಪ್ರಚಾರ ತಗೋಬೋದು. ಈ ಥರ ಬೇಡದೇ ಇರೋ ಕೆಲಸಗಳು ಮಾಡಿಕೊಂಡು ಈ ಥರದ ಕಾಂಟ್ರವರ್ಸಿಗಳನ್ನ ಹುಟ್ಟಾಕೊಂಡು ನೀವು ಯಾವಾಗ್ಲೂ ಕೂಡ ಸುದ್ದಿನಲ್ಲಿ ಇರ್ಬೇಕಾ? ಪ್ರದೀಪ್ ಈಶ್ವರ್ ಅವರೇ ಹೇಳಿ. ಸಜ್ಜನ್ರು ಯಾರೋ ಇದನ್ನು ಮಾಡಲ್ಲ ರೀ. ಸಜ್ಜನ್ರು ಯಾರೋ ಇದನ್ನು ಮಾಡಲ್ಲ. ಮತ್ತೆ ತಲೆನಲ್ಲಿ ಮೆದಲಿರೋ ರಾಜಕಾರಣಿ ಯಾರು ಮಾಡಲ್ಲ ಇದನ್ನ. ಮೋಸ್ಟ್ಲಿ ನಿಮ್ಮ ತಲೆನಲ್ಲಿ ಮೆದಲಿಲ್ಲ, ನೀವು ಮೆದಲಿಕ್ಕಿದ್ಬಿಟ್ಟು ಬೇರೆಲ್ಲೋ ಇಕ್ಕಿದ್ದೀರಿ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀರಿ ನೀವು. ಒಂದು ಕಡೆ ಆ ಪ್ರತಾಪ್ ಸಿಂಹ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ. ವೈಯಕ್ತಿಕವಾಗಿ ಯಾವ ಮಟ್ಟಕ್ಕೆ ನೀವು ಹೋಗಿ ಎಂಥ ಕೀಳು ರಾಜಕಾರಣ ಮಾಡಿದ್ರಿ ಅಂತ ಜನ ಗೊತ್ತಿದೆ. ನೀವು ಅಲ್ಲೂ ಬುದ್ಧಿ ಕಲೀಲಿಲ್ಲ, ನೀವು ಕಲಿಯೋದಿಲ್ಲ ಬಿಡಿ. ಯಾಕೆಂದ್ರೆ ನಿಮ್ಮ ಮುಖ್ಯಮಂತ್ರಿಗಳೇ ಹಂಗಿದ್ದಾರೆ. ನೀವೇನು ಬೀದಿನಲ್ಲಿ ನಿಂತ್ಕೊಂಡು ಹಿಂಗೆ ತಟ್ಟಿದ್ರಿ, ನಿಮ್ಮ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲೇ ಹಿಂಗೆ ತಟ್ಟಿದ್ರು. ಇನ್ನು ಮತ್ತೆ ಯಥಾ ರಾಜ ತಥಾ ಫಾಲೋವರ್ಸು ಅಲ್ವಾ? ನೀವು ಅವ್ರ ಫಾಲೋವರೇ ಅಲ್ವಾ? ನೀವು ಅದನ್ನೇ ಮಾಡ್ತೀರಿ, ಇನ್ನೇನು ಮಾಡ್ತೀರಿ? ಮೊದಲು ಮನೇಲಿ ಯಜಮಾನ ಸರಿ ಇದ್ರೆ ಎಲ್ಲರೂ ಸರಿ ಇರ್ತಾರೆ. ಮನೆಯಲ್ಲಿ ಯಜಮಾನನೇ ಸರಿ ಇಲ್ಲ, ನಿಮಗೆ ಕರೆಕ್ಟಾಗಿ ಅವರೇ ನಿಮ್ಮ ಯಜಮಾನರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇನ್ನು ನಿಮ್ಗೆ ಸಂಸ್ಕಾರ ಎಲ್ಲಿ ಬರುತ್ತೆ, ಸಂಸ್ಕೃತಿ ಎಲ್ಲಿ ಬರುತ್ತೆ? ಹೇಳ್ರಿ ಪ್ರದೀಪ್ ಈಶ್ವರ್ ಅವರೇ, ಸಾಧ್ಯನೇ ಇಲ್ಲ ಬರೋದಕ್ಕೆ. ಮತ್ತು ಇನ್ನೊಂದು ನೋಡಿ, ನೀವು ಮಾಡಿರೋ ಈ ಘನಕಾರ್ಯದಿಂದ ನಾಳೆ ಏನಾದರೂ ಆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆಗಿ ಸೋತ್ರೆ ನಿನಗೋಗ್ಬೇಕಾಗಿದ್ದೇನಿದೆ ಹೇಳೋ? ನಿನಗೋಗ್ಬೇಕಾದ್ದೇನೂ ಇಲ್ಲ ಪಾಪ. ಅಲ್ಲಿ ಆ ಬಲಿಪಶು ಆಗೋದು ಯಾರು ಹೇಳಿ? ಶ್ಯಾಮ್ನವರು, ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಒಂದಷ್ಟು ನಷ್ಟ ಆಗುತ್ತೆ. ನಿನಗೇನಪ್ಪ ಹೋಗ್ಬೇಕು? ಹೇಳ, ನಿನಗೇನಾಗಬೇಕಾದ್ದೇನಿಲ್ಲ ಅಲ್ವಾ? ಅದಕ್ಕೆ ನೀನು ಗಿಮಿಕ್ಗಳು ಮಾಡ್ತಿರೋದು. ಈ ಥರ ಎಲ್ಲ ಹೋಗ್ಬಿಟ್ಟಲ್ಲಿ ಬೇಡದೇ ಇರೋ ವಿಚಾರಗಳನ್ನ ಎತ್ಕೊಂಡು ಜನರುಗಳನ್ನ ಸುಮ್ಮನೆ ನೀನು ಹೊಕ್ಲಿಪ್ಸೋ ಕೆಲಸ ಮಾಡ್ತಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ BJP ಕಾಂಗ್ರೆಸ್ ಅಂತೇಳಿ ಏನೋ ಹೊಕ್ಲಿಪ್ಸಿ ಬಡ್ದಾಡ್ಬೇಕು ಅಂತ ಒಂದು ಪರಿಸ್ಥಿತಿ ನಾನು ದಾವಣಗೆರೆ ದಕ್ಷಿಣದಲ್ಲಿ ನಿರ್ಮಾಣ ಮಾಡ್ತಿದ್ದೆ. ವೀಕ್ಷಕರೇ, ಇದು ಒಂದೊಟ್ಟು ಕಡೆಗೆ ಪ್ರದೀಪ್ ಈಶ್ವರಪ್ಪನ ಕತೆ. ಆದರೆ ಇನ್ನು ಇದರಲ್ಲಿ ಏನಂದರೆ ಜಮೀರ್ ಅಹಮದ್ ಖಾನ್ ಅವರು, ಈಗ ನೋಡಿ ಜಮೀರ್ ಅಹಮದ್ ಖಾನ್ ಅವರು ದೊಡ್ಡ ಮಟ್ಟದಲ್ಲಿ ಮುನ್ಸ್ಕೊಂಡಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಇಬ್ಬರ ಮಧ್ಯೆ ಶೀತಲ ಸಮರ ಶುರುವಾಗಿದೆ. ಏನಿದೆ ಕತೆ ಅಂದರೆ ನೋಡಿ, ಮೊನ್ನೆ ಸಾದಿಕ್ ಪೈಲ್ವಾನ್ ಅವರು ನಾನು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ, ನಿವೃತ್ತಿ ತಕ್ಕತೀನಿ ಅಂತ ಹೇಳಿ ಆ ಸಂಧಾನದ ಕಾರ್ಯಕ್ರಮ ಏನಿತ್ತು, ಆ ಸಂಧಾನದ ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬಂದಿರಲಿಲ್ಲ. ಅವ್ರು ಕೊಡ್ತಿರೋ ಉತ್ತರ ಏನು? ಕೇರಳ ಚುನಾವಣೆಯಲ್ಲಿ ಬ್ಯುಸಿ ಇದ್ರು ಅವರು, ಆ ಕಾರಣಕ್ಕೆ ಅವರು ಈ ಸಂಧಾನದ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸಲಿಲ್ಲ ಅಂತ ಹೇಳ್ತಿದ್ದಾರೆ ಈಗ ಕಾಂಗ್ರೆಸ್ನವರು. ಆದರೆ SS ಮಲ್ಲಿಕಾರ್ಜುನ್ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಪತ್ರಕರ್ತರೊಬ್ಬರು ಅವ್ರನ್ನ ಪ್ರಶ್ನೆ ಕೇಳ್ತಾರೆ, ಜಮೀರ್ ಅಹಮದ್ ಖಾನ್ ಅವರು ನಿಮ್ಮ ಪರವಾಗಿ ಬಂದು ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾರಾ ಅಂತ ಹೇಳಿ.
ಅದಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ ಅವರು ಕೇರಳ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ, ಅವ್ರು ಬರ್ಬೋದು, ಬಂದಿಲ್ಲ ಅಂದ್ರು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಒಂದು ಹೇಳಿಕೆನ ಮಾಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಅದಕ್ಕೆ ತಿರುಗೇಟು ಕೊಡೋ ರೀತಿನಲ್ಲಿ ಅವ್ರು ಹೇಳ್ತಾರೆ, ಎಸ್ ಮಲ್ಲಿಕಾರ್ಜುನ್ ಅವರೇ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ ಮೇಲೆ ನಾನೇನಕ್ಕೆ ಪ್ರಚಾರಕ್ಕೆ ಹೋಗ್ಲಿ, ನನ್ನ ಆತ್ಮಗೌರವಕ್ಕೆ ಇದು ಧಕ್ಕೆ ಬರುತ್ತೆ, ಆ ಕಾರಣಕ್ಕೋಸ್ಕರ ನಾನು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಹೋಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಇದು ಮುಸಲ್ಮಾನ್ ಸಮುದಾಯದಲ್ಲಿ ಚರ್ಚೆಗೆ ಬರ್ತಾ ಇದೆ ಇದೀಗ. ಮತ್ತೆ ಕರ್ನಾಟಕದ ಹೆಚ್ಚು ಕಮ್ಮಿ ಜಿಲ್ಲೆಗಳಲ್ಲಿ ಇವತ್ತು ಮುಸಲ್ಮಾನರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಮಾತುಗಳನ್ನ ಆಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಸಾದಿಕ್ ಪೈಲ್ವಾನ್ ಅವರ ನಡೆ ಏನಿದೆ, ಈ ನಾಮಪತ್ರನ ಅವ್ರು ಹಿಂತಕೊಂಡಿಲ್ಲ, ಆದರೆ ಚುನಾವಣಾ ಕಣದಿಂದ ನಿವೃತ್ತಿ ಹೊಂದಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ನ ಮಾಡಿದ್ರಲ್ವಾ, ಈ ಸ್ಟೇಟ್ಮೆಂಟ್ನ ವಿರುದ್ಧ ಮುಸಲ್ಮಾನ್ ಮುಖಂಡರುಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಅಪಸ್ವರನ ಎತ್ತೋದಕ್ಕೆ ಕರ್ನಾಟಕದಾದ್ಯಂತ ಶುರು ಮಾಡಿದ್ದಾರೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಪ್ರದೀಪ್ ಈಶ್ವರ್ ಅವರಿಗೆ ಕೊನೆಯದಾಗಿ ಒಂದು ಮಾತು, ಪ್ರದೀಪ್ ಈಶ್ವರ್ ಅವರೇ, ನೀವು ನಿಜವಾಗ್ಲೂ ವಿದ್ಯಾವಂತರು ಸಂಭಾವಿತರಾಗಿದ್ದರೆ ನಿಮ್ಮ ನಡವಳಿಕೆಗಳನ್ನು ಮೊದಲು ಬದಲಾಯಿಸ್ಕೊಳ್ಳಿ. ನಿಮ್ಮ ನಡವಳಿಕೆಗಳು ಬದಲಾಯಿಸಿಲ್ಲ ಅಂದರೆ ನಿಮಗೆ ಎಷ್ಟು ಡಿಗ್ರಿಗಳಿದ್ರೂ ಕೂಡ ನಿಮ್ಮ ನಡವಳಿಕೆ ಸರಿ ಇಲ್ಲ ಅಂದರೆ ಆ ಡಿಗ್ರಿಗಳೆಲ್ಲನೂ ಕೂಡ 0 ಕಣ್ರಿ. ಪ್ರದೀಪ್ ಈಶ್ವರ್ ಅವರೇ 0. ನಿಮ್ಮ ನಡವಳಿಕೆಯ ಮುಂದೆ ಯಾವ ಡಿಗ್ರಿನೂ ಕೆಲಸ ಮಾಡಲ್ಲ ಕಣ್ರಿ. ಈ ದೇಶದಲ್ಲಿ ಕೋಟ್ಯಾಂತರ ಜನ ಇವತ್ತು ಕೂಡ ಅನಕ್ಷರಸ್ಥರಿದ್ದಾರೆ. ಅಕ್ಷರನೇ ಗೊತ್ತಿಲ್ದಿರೋ ಕೋಟ್ಯಾಂತರ ಜನ ನಮ್ಮ ತಾಯಂದಿರುಗಳಿವತ್ತು ಸಭ್ಯತೆಯಿಂದ ನಡ್ಕೋತಿದ್ದಾರೆ. ಸಂಸ್ಕಾರ ಏನು ಅನ್ನೋದು ಅವ್ರು ತಿಳ್ಕೊಂಡಿದ್ದಾರೆ. ಸಭ್ಯತೆ ಸಂಸ್ಕಾರನ ತಿಳ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸ ಅಗತ್ಯ ಇಲ್ಲ ಕಣ್ರಿ. ಪ್ರದೀಪ್ ಈಶ್ವರ್ ಅವರೇ, ವಿದ್ಯಾಭ್ಯಾಸ ಅಗತ್ಯ ಇಲ್ಲ. ಹೊಟ್ಟೆ ಪಾಡು ಕಟ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸ ಬೇಕು ನಿಮ್ಮಂಥವ್ರಿಗೆ, ಏನೋ ಸಂಸ್ಕಾರ ಕಲಿಯೋದಕ್ಕೆ ವಿದ್ಯಾಭ್ಯಾಸ ಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ನಡವಳಿಕೆಗಳನ್ನ ಬದಲಾಯಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯವಾಗಿ ಅದು ಒಂಚೂರು ಅನುಕೂಲ ಆಗ್ಬೋದು. ನಿಮ್ಮ ನಡವಳಿಕೆಗಳನ್ನ ಹೀಗೆ ಮುಂದುವರಿಸ್ಕೊಂಡು ಹೋದ್ರೆ ನೀವು ಗೆದ್ದಿರೋದು ಇದು ಮೊದಲನೇ ಚುನಾವಣೆ. ಇದನ್ನ ಖಂಡಿತ ನಿಮ್ಮ ಗೆಲುವು ಅಂತ ನೀವೇನಾದ್ರೂ ಅನ್ಕೊಂಡ್ರೆ ತಪ್ಪಾಗುತ್ತೆ. ನಿಮ್ಮ ಗೆಲುವಲ್ಲ ಇದು, ಖಂಡಿತ ಇದು ನಿಮ್ಮ ಗೆಲುವಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ 5 ಆಶ್ವಾಸನೆಗಳನ್ನ ಕೊಟ್ಟಿತ್ತಲ್ಲ, ಬಿಟ್ಟಿ ಭಾಗ್ಯಗಳು, ಆ ಬಿಟ್ಟಿ ಭಾಗ್ಯಗಳಿಂದ ಆಕ್ಸಿಡೆಂಟಲ್ MLA ನೀನು. ಆ ಬಿಟ್ಟಿ ಭಾಗ್ಯಗಳ ಸಲುವಾಗಿ ನಿನ್ನನ್ನು ಜನ ಆರಿಸಿದ್ದಾರೆ ಅಷ್ಟೇ. ಇಲ್ಲ ಅಂದ್ರೆ ಏನಪ್ಪ ನಿನ್ನ ಸಾಧನೆ, ನಿನ್ನ ಕ್ಷೇತ್ರದಲ್ಲಿ ಏನಪ್ಪ ನಿನ್ನ ಕೊಡುಗೆ? ನಿನ್ನ ಗೆಲ್ಸೋದಕ್ಕೆ ಖಂಡಿತ ನಿನ್ನ ಗೆಲುವಲ್ಲ ಇದು, ನಿನ್ನ ಗೆಲುವಲ್ಲ, ನಿನ್ನ ವೈಯಕ್ತಿಕ ಗೆಲುವಲ್ಲ ಇದು, ನಿನ್ನ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದ ಗೆಲುವು ಅಲ್ಲ ಇದು. ನಿನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟ 5 ಪಂಚ ಭಾಗ್ಯಗಳಿದೆಯಲ್ಲ, ಆ ಕಾರಣಕ್ಕೋಸ್ಕರ ನೀನು ಗೆದ್ದಿದ್ಯಾ ಅಷ್ಟೇ ವಿನಃ ಬೇರೆ ಇದರಲ್ಲಿ ಏನೂ ಇಲ್ಲ. ಹಂಗಾಗಿ ನಾನು ಹೇಳ್ತಿದ್ದೀನಿ, ನೀನು ತುಂಬಾ ಮೆರೆಯೋ ಅಗತ್ಯ ಇಲ್ಲ. ಸಾಧ್ಯವಾದರೆ ನಿನ್ನ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ನೀನು ಗೆಲ್ಲೋದಕ್ಕೆ ಏನು ವಾತಾವರಣ ಬೇಕೋ ಅದನ್ನ ಸೃಷ್ಟಿ ಮಾಡೋ. ಅದು ಬಿಟ್ಟು ವೈಯಕ್ತಿಕವಾಗಿ ಬೇಜವಾಬ್ದಾರಿಯಿಂದ ಟಾರ್ಗೆಟ್ಗಳನ್ನ ಮಾಡಿ ಜಗಳನ ಹಚ್ಕೋಬೇಡಿ. ರಾಜಕಾರಣಿಗಳಿಗೆ ಇದು ಶೋಭೆ ತರಲ್ಲ. ರಾಜಕಾರಣ ಯಾವತ್ತೂ ಕೂಡ ಸೈದ್ಧಾಂತಿಕವಾಗಿರಬೇಕು, ವೈಯಕ್ತಿಕವಾಗಿ ಇರಬಾರ್ದು. ಹೌದು, ವೈಯಕ್ತಿಕವಾಗಿ ಇರಬಾರ್ದು. ಆದರೆ ನೀವಿವತ್ತು ವೈಯಕ್ತಿಕವಾಗಿ ನಿಮ್ಮನ್ನ ಟೀಕೆ ಮಾಡಿದವ್ರ ಮೇಲೆ ನೀವು ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡ್ತಿದ್ದೀರಾ. ಇದು ಸರಿಯಲ್ಲ. ಈ ನಡವಳಿಕೆಗಳನ್ನ ಸರಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಜನರ ಸೇವೆನ ಮಾಡಿ. ನಿಮ್ಮನ್ನ ಹಾರಿಸಿ ಕಳಿಸಿರೋದೇ ಜನರ ಸೇವೆ ಮಾಡೋದಕ್ಕೆ. ನೀವು ಕಿತ್ತಾಡ್ಕೊಂಡು ಗುದ್ದಾಡ್ಕೊಂಡು ಬಡ್ದಾಡ್ಕೊಂಡು ತೋಳ್ ತಟ್ಟಕ್ಕಲ್ಲ ಪ್ರದೀಪ್ ಈಶ್ವರ್ ಅವರೇ, ತೋಳ್ ತಟ್ಟಕ್ಕಲ್ಲ. ನಿಮಗೆ ತೋಳ್ ತಟ್ಟಿ ನಿನ್ನ ತಾಕತ್ತನ್ನೇ ತೋರಿಸ್ಬೇಕು ಅಂದ್ರೆ ಕಾಶ್ಮೀರದ ಗಡಿಗೆ ಹೋಗಿ ಒಂದಷ್ಟು ದಿವಸ ಇದ್ಬಿಟ್ಟು ಬಾ ಸೈನಿಕರ ಜೊತೆನಲ್ಲಿ. ಗೊತ್ತಾಗುತ್ತೆ ನಿನ್ ಗಂಡಸ್ತನ ಏನು ಅಂತ, ನಿನಗೆ ಎಷ್ಟು ತೋಳ್ಬಲ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ. ಅಲ್ಲಿ ನಿಜವಾದ ಹೀರೋಗಳಿದ್ದಾರೆ. ಆ ಕಾಶ್ಮೀರದ ಕಣಿವೆಗಳಲ್ಲಿ ಬಂದೂಕನ್ನ ಇಟ್ಕೊಂಡು ನಿಜವಾದ ಹೀರೋಗಳು ಫೈಟರ್ಗಳ ತರ ನಿಂತಿದಾರಲ್ಲ, ಅಲ್ಲಿ ಹೋಗಿ ಬನ್ನಿ, ಗೊತ್ತಾಗತ್ತೆ ತೊಡೆ ತಟ್ಟಬೇಕಾ ಅಥವಾ ಇದು ತಟ್ಟಬೇಕಾ ಅಂತ ಗೊತ್ತಾಗುತ್ತೆ. ಅದನ್ನ ಬಿಟ್ಬಿಟ್ಟು ಬೀದಿನಲ್ಲಿ ಕಾರ್ಯಕರ್ತರ ಮುಂದೆ ಪೊಲೀಸ್ ಪಡೆಗಳನ್ನ ಇಟ್ಕೊಂಡು ನೀವು ಇದು ತಟ್ಟೋದು. ಈ ನಡವಳಿಕೆಗಳನ್ನ ಸರಿ ಮಾಡ್ಕೊಳ್ಳಿ. ಸರಿ ಮಾಡಿಕೊಂಡು ನಿಮ್ಮ ಕ್ಷೇತ್ರದ ಜನರಿಗೆ ಒಂದು ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿ ಮುಂದಿನ ಎಲೆಕ್ಷನ್ಗಳಲ್ಲಿ ನಿಮ್ಮನ್ನ ಏನಾದರೂ ಗೆಲ್ಲಿಸ್ತಾರ,
ಅದಕ್ಕೆ ಏನು ಬೇಕೋ ಆ ಭೂಮಿಕೆನ ಈಗ ರೆಡಿ ಮಾಡ್ಕೊಳ್ಳಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.